ನಮಸ್ಕಾರ ಸ್ನೇಹಿತರೆ. ಕೆಲವು ಮನೆಗಳಿಗೆ ಕಾಲಿಟ್ಟ ತಕ್ಷಣ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ. ಅಲ್ಲಿ ಕೆಲವೇ ನಿಮಿಷ ಕುಳಿತರೂ ಮನಸ್ಸು ಹಗುರವಾದ ಅನುಭವವಾಗುತ್ತದೆ. ಆದರೆ ಕೆಲವು ಮನೆಗಳಲ್ಲಿ ಎಲ್ಲವೂ ಸರಿಯಾಗಿದ್ದರೂ ಏನೋ ಒತ್ತಡ, ಬೇಸರ ಅಥವಾ ಅಶಾಂತಿಯ ಭಾವನೆ ಮೂಡಬಹುದು. ಆಧ್ಯಾತ್ಮಿಕ ಪರಂಪರೆಗಳಲ್ಲಿ ಇದನ್ನು ಕೆಲವರು ನೆಗೆಟಿವ್ ಎನರ್ಜಿ ಎಂದು ಕರೆಯುತ್ತಾರೆ. ವೈಜ್ಞಾನಿಕವಾಗಿ ನೋಡಿದರೆ ಮನೆಯ ಸ್ವಚ್ಛತೆ, ಬೆಳಕು, ಗಾಳಿ, ಶಬ್ದ, ಒತ್ತಡದ ವಾತಾವರಣ ಮತ್ತು ಮನೆಯವರ ವರ್ತನೆ ನಮ್ಮ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ. ಇಂದು ನಾವು ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಬೆಳೆಸಲು ಸಹಾಯ ಮಾಡುವ 10 ಸರಳ ಅಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯ ವಿಧಾನ, ಮನೆಯ ಸ್ವಚ್ಛತೆ. ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಹಗುರವಾಗಿರುತ್ತದೆ. ಧೂಳು, ಕಸ ಮತ್ತು ಅನಗತ್ಯ ವಸ್ತುಗಳು ಮನೆಯನ್ನು ಅಸ್ತವ್ಯಸ್ತವಾಗಿ ಕಾಣುವಂತೆ ಮಾಡುತ್ತವೆ. ಪ್ರತಿದಿನ ಸ್ವಲ್ಪ ಸಮಯವನ್ನು ಸ್ವಚ್ಛತೆಗೆ ಮೀಸಲಿಟ್ಟರೆ ಮನೆಯ ವಾತಾವರಣವು ಆಹ್ಲಾದಕರವಾಗಿರುತ್ತದೆ. ಈಗ ಎರಡನೆಯ ವಿಧಾನ, ಸೂರ್ಯನ ಬೆಳಕು ಮತ್ತು ತಾಜಾ ಗಾಳಿ. ಪ್ರತಿದಿನ ಬೆಳಿಗ್ಗೆ ಕಿಟಕಿ ಮತ್ತು ಬಾಗಿಲುಗಳನ್ನು ಸ್ವಲ್ಪ ಸಮಯ ತೆರೆದಿಡಿ. ನೈಸರ್ಗಿಕ ಬೆಳಕು ಮತ್ತು ಗಾಳಿ ಮನೆಗೆ ಹೊಸತನದ ಅನುಭವವನ್ನು ತರುತ್ತವೆ. ಮೂರನೆಯ ವಿಧಾನ, ದೀಪ ಅಥವಾ ಕರ್ಪೂರ. ಅನೇಕ ಭಾರತೀಯ ಮನೆಗಳಲ್ಲಿ ಬೆಳಗ್ಗೆ ಅಥವಾ ಸಂಜೆ ದೀಪ ಹಚ್ಚುವ ಪದ್ಧತಿ ಇದೆ. ಇದು ಭಕ್ತಿ, ಶಾಂತಿ ಮತ್ತು ಏಕಾಗ್ರತೆಯ ಸಂಕೇತವಾಗಿದೆ. ಪ್ರಾರ್ಥನೆ ಮಾಡುವ ಸಮಯ, ಮನಸ್ಸಿಗೆ ನೆಮ್ಮದಿ ನೀಡಬಹುದು. ನಾಲ್ಕನೆಯ ವಿಧಾನ, ಭಕ್ತಿ, ಸಂಗೀತ ಅಥವಾ ಮಂತ್ರ. ಬೆಳಿಗ್ಗೆ ಕೆಲವು ನಿಮಿಷ ಭಜನೆ, ಮಂತ್ರ ಅಥವಾ ಶಾಂತ ಸಂಗೀತವನ್ನು ಕೇಳುವುದು ಮನೆಯ ವಾತಾವರಣವನ್ನು ಶಾಂತವಾಗಿಸಲು ಸಹಾಯ ಮಾಡಬಹುದು. ಐದನೆಯ ವಿಧಾನ, ಅನಗತ್ಯ ವಸ್ತುಗಳನ್ನು ತೆಗೆದುಹಾಕಿ. ತಿಂಗಳುಗಳಿಂದ ಬಳಸದ ವಸ್ತುಗಳನ್ನು ಮನೆಯಲ್ಲಿ ಸಂಗ್ರಹಿಸಿ ಇಟ್ಟುಕೊಳ್ಳುವುದಕ್ಕಿಂತ ಅವನ್ನು ವಿಂಗಡಿಸಿ. ಅಚ್ಚುಕಟ್ಟಾದ ಮನೆ ಮನಸ್ಸಿನ ಮೇಲೂ ಒಳ್ಳೆಯ ಪರಿಣಾಮ ಬೀರುತ್ತದೆ. ಆರನೆಯ ವಿಧಾನ, ಹಸಿರು ಸಸಿಗಳು. ತುಳಸಿ ಸೇರಿದಂತೆ ಮನೆಯೊಳಗೆ ಅಥವಾ ಬಾಲ್ಕನಿಯಲ್ಲಿ ಹಸಿರು ಸಸಿಗಳನ್ನು ಬೆಳೆಸುವುದು ತಾಜಾತನದ ಅನುಭವ ನೀಡುತ್ತದೆ. ಸಸಿಗಳನ್ನು ನೋಡಿಕೊಳ್ಳುವ ಅಭ್ಯಾಸವು ಮನಸ್ಸಿಗೆ ಸಂತೋಷ ನೀಡಬಹುದು. ಏಳನೆಯ ವಿಧಾನ, ಜಗಳವನ್ನು ಕಡಿಮೆ ಮಾಡಿ. ಮನೆಯ ವಾತಾವರಣವನ್ನು ಹೆಚ್ಚು ಪ್ರಭಾವಿಸುವುದು ಮಾತುಗಳು. ಗೌರವಯುತ ಮತ್ತು ಶಾಂತ ಸಂಭಾಷಣೆ ಮನೆಯಲ್ಲಿ ಉತ್ತಮ ವಾತಾವರಣ ನಿರ್ಮಿಸಲು ಸಹಾಯ ಮಾಡುತ್ತದೆ. ಎಂಟನೆಯ ವಿಧಾನ, ಧ್ಯಾನ ಮತ್ತು ಕೃತಜ್ಞತೆ. ಪ್ರತಿದಿನ 5 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿ. ನಂತರ ನೀವು ಕೃತಜ್ಞರಾಗಿರುವ 3 ವಿಷಯಗಳನ್ನು ನೆನಪಿಸಿಕೊಳ್ಳಿ. ಇದು ಸಕಾರಾತ್ಮಕ ಮನೋಭಾವ ಬೆಳೆಸಲು ಸಹಾಯ ಮಾಡುತ್ತದೆ. 9ನೆಯ ವಿಧಾನ, ಕ್ಷಮಿಸುವ ಮನಸ್ಸು. ಹಳೆಯ ಕೋಪ, ದ್ವೇಷ ಮತ್ತು ನೋವನ್ನು ಹಿಡಿದುಕೊಂಡಿರುವುದರಿಂದ ಮನಸ್ಸಿನ ಮೇಲೆ ಭಾರವಾಗಬಹುದು. ಸಾಧ್ಯವಾದಲ್ಲಿ ಕ್ಷಮಿಸುವ ಮನೋಭಾವ ಬೆಳೆಸುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು. 10ನೆಯ ವಿಧಾನ, ಸಂತೋಷದಿಂದ ಬದುಕಿ. ನಗು, ಪ್ರೀತಿ, ಕಾಳಜಿ ಮತ್ತು ಒಬ್ಬರಿಗೊಬ್ಬರು ಸಹಾಯ ಮಾಡುವ ಮನೋಭಾವ ಯಾವುದೇ ಮನೆಯ ದೊಡ್ಡ ಶಕ್ತಿಯಾಗಿರಬಹುದು. ಇಂತಹ ವಾತಾವರಣವೇ ಮನೆಯನ್ನು ಸಂತೋಷದ ಸ್ಥಳವನ್ನಾಗಿ ಮಾಡುತ್ತದೆ. ಕೊನೆಯ ಮಾತು, ಮನೆಯಲ್ಲಿ ಶಾಂತಿ ಬರಲು ಕೇವಲ ಆಚರಣೆಗಳು ಸಾಕಾಗುವುದಿಲ್ಲ. ನಮ್ಮ ಆಲೋಚನೆ, ಮಾತು, ವರ್ತನೆ ಮತ್ತು ದಿನನಿತ್ಯದ ಅಭ್ಯಾಸಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಸ್ವಚ್ಛತೆ, ಪ್ರೀತಿ, ಕೃತಜ್ಞತೆ ಮತ್ತು ಪರಸ್ಪರ ಗೌರವ ಇರುವ ಮನೆ ಸಾಮಾನ್ಯವಾಗಿ ಹೆಚ್ಚು ನೆಮ್ಮದಿಯ ಅನುಭವವನ್ನು ನೀಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಆಧ್ಯಾತ್ಮಿಕ ಹಾಗೂ ಮನೋವಿಜ್ಞಾನ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಏಂಜಲ್ ಬಾ ಕನ್ನಡತಿ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.